ಬ್ರೈಟ್ನೆಸ್. ಹೌದು ಗುರು, ಇಂದಿನ ಲೇಟೆಸ್ಟ್ ದಿನಗಳಲ್ಲಿ ನಮಗೆ ಪೀಕ್ ಬ್ರೈಟ್ನೆಸ್ ಅನ್ನೋದು ತುಂಬಾ ಪಾಪ್ಯುಲರ್ ಆಗಿದೆ. ಯಾವುದೇ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಅಂದ್ರೆ ಆ ಮೊಬೈಲ್ನ ಒಂದು ಈವೆಂಟ್ ಇದೆ ಅಂದ್ರೆ ಆ ಈವೆಂಟ್ ಅಲ್ಲಿ ಅವರು ಆ ಮೊಬೈಲ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳ್ತಾರೆ. ನಾವು ಇದರಲ್ಲಿ 108 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಯೂಸ್ ಮಾಡ್ತಿದ್ವಿ, ಸ್ನ್ಯಾಪ್ಡ್ರ್ಯಾಗನ್ 4 Gen ಪ್ಲಸ್ ಆ ಪ್ರೊಸೆಸರ್ನ ಯೂಸ್ ಮಾಡ್ತಿದ್ದೀವಿ, ದೊಡ್ಡದಾಗಿ ಹೇಳ್ತಾರೆ. ಅದೇ ರೀತಿ ಇವ್ರು ಏನಾದರೂ ಡಿಸ್ಪ್ಲೇಗೆ ಬಂದರೆ ಇದರಲ್ಲಿ ನಾವು 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಯೂಸ್ ಮಾಡ್ತಿದ್ದೀವಿ, 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಯೂಸ್ ಮಾಡ್ತಿದ್ದೀವಿ, 3500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಬರುತ್ತೆ ಗುರು ಅಂತ ಈ ರೀತಿಯ ಸುದ್ದಿಗಳು ನೀವು ಇಂದಿನ ದಿನಗಳಲ್ಲಿ ಕೇಳೇ ಇರ್ತೀರ. ಅಷ್ಟಕ್ಕೂ ಏನು ಗುರು ಇದು ಪೀಕ್ ಬ್ರೈಟ್ನೆಸ್? ನಮಗೆ ಮಾರ್ಕೆಟಲ್ಲಿ 2 ರೀತಿಯ ಬ್ರೈಟ್ನೆಸ್ ಸಿಗುತ್ತೆ ನಮ್ಮ ಮೊಬೈಲ್ಸ್ಗಳಲ್ಲಿ. ಯಾರೋ ಒಬ್ಬ ಟೆಕ್ ಯೂಟ್ಯೂಬರ್ ಒಂದು ಮೊಬೈಲ್ ರಿವ್ಯೂ ಮಾಡ್ತಿದ್ದಾರೆ ಅಂದರೆ ಅದರಲ್ಲೂ ನಮ್ಮ ಕನ್ನಡದಲ್ಲಿ 400 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ, 500 ನಿಟ್ಸ್ ಬ್ರೈಟ್ನೆಸ್ ಇದೆ. ಮಾಮೂಲಿ ಮೊಬೈಲ್ನ ಬ್ರೈಟ್ನೆಸ್ 500-600 ನಿಟ್ಸ್ ಅಂತ ಹೇಳ್ತಾರೆ. ಇದರ ನಂತರ 800 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುವಂಥದ್ದು ಇದರಲ್ಲಿ ನಮಗೆ ಅಂತ ಹೇಳ್ತಾರೆ. ಆದರೆ ಏನು ಗುರು ಇದು ಪೀಕ್ ಬ್ರೈಟ್ನೆಸ್ ಅಷ್ಟಕ್ಕೂ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಮಾಡಿ ಸಬ್ಸ್ಕ್ರೈಬ್ ಆ್ಯಂಡ್ ಯಾವುದೇ ರೀತಿ ಟೆಕ್ ರಿಲೇಟೆಡ್ ಡೌಟ್ಸ್ ಇರೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಇದ್ದೇ ಇರುತ್ತೆ ಗುರು. ಮೊದಲನೇದಾಗಿ ಈ ಬ್ರೈಟ್ನೆಸ್ಗೂ ಮತ್ತು ಪೀಕ್ ಬ್ರೈಟ್ನೆಸ್ಗೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಹೌದು, ಮೊದಲನೇದಾಗಿ ಈ ಮೊಬೈಲ್ನ ಬ್ರೈಟ್ನೆಸ್ ಅಂದರೆ ನಾವು ಮೊಬೈಲ್ ಯಾವ ರೀತಿ ಯೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ನಮ್ಮ ಮೊಬೈಲ್ನ ಬ್ರೈಟ್ನೆಸ್ ಜಾಸ್ತಿ ಹಾಗೂ ಕಡಿಮೆ ಈ ರೀತಿ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಮೊಬೈಲ್ನಲ್ಲಿ 400 ನಿಟ್ಸ್ ಬ್ರೈಟ್ನೆಸ್, 500 ನಿಟ್ಸ್ ಬ್ರೈಟ್ನೆಸ್, ಕಡಿಮೆ ಅಂದರೂ 800ರಿಂದ 900 ನಿಟ್ಸ್ ಬ್ರೈಟ್ನೆಸ್. ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತಾಡ್ತಿಲ್ಲ, ಬ್ರೈಟ್ನೆಸ್ ಇಂದಿನ ದಿನಗಳಲ್ಲಿ ನಮಗೆ ಮೊಬೈಲ್ನಲ್ಲಿ ಸಿಗುತ್ತೆ. ಇಷ್ಟೇ ಗುರು ಬ್ರೈಟ್ನೆಸ್ಸು. ಹೌದು, ಈ ನಂಬರ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಉತ್ತಮ ಈ ಬ್ರೈಟ್ನೆಸ್. ಅದೇ ನಾವೇನಾದರೂ ಈ ಪೀಕ್ ಬ್ರೈಟ್ನೆಸ್ ವಿಚಾರಕ್ಕೆ ಬಂದರೆ ನಮಗೆ 1,000 ನಿಟ್ಸ್ ಪೀಕ್ ಬ್ರೈಟ್ನೆಸ್, 900 ನಿಟ್ಸ್ ಪೀಕ್ ಬ್ರೈಟ್ನೆಸ್, 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್. ಇಂದಿನ ಈ ಟೆಕ್ ನ್ಯೂಸಲ್ಲಿ 3,500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೊಡ್ತಾರೆ ಎಂದು ಹೇಳಲಾಗ್ತಿದೆ ಅಂತಾರೆ. ಆದರೆ ಏನು ಗುರು ಇದು ಪೀಕ್ ಬ್ರೈಟ್ನೆಸ್? ಮೊದಲನೇದಾಗಿ ಸಿಂಪಲ್ ಆಗಿ ಹೇಳ್ತೀನಿ. ಮಾಮೂಲಿ ನಮ್ಮ ಮೊಬೈಲ್ನ ಬ್ರೈಟ್ನೆಸ್ ಅಂತ ಬಂದರೆ 800 ನಿಟ್ಸ್ ಪೀಕ್ ಬ್ರೈಟ್ನೆಸ್, 900 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂತ ಬಂದರೆ ಇದು ನಮ್ಮ ಮೊಬೈಲ್ನ ಕಂಪ್ಲೀಟ್ ಡಿಸ್ಪ್ಲೇಯ ಬ್ರೈಟ್ನೆಸ್, ಸರಿನಾ? ಅದೇ ರೀತಿ ಪೀಕ್ ಬ್ರೈಟ್ನೆಸ್ ಅಂದರೆ ಇದು ನಮ್ಮ ಮೊಬೈಲ್ನ ಡಿಸ್ಪ್ಲೇ ಲೇಯರ್ ಇತ್ತು ಅಂದರೆ ಡಿಸ್ಪ್ಲೇ ರೆಡಿ ಆಗಬೇಕು ಅಂದರೆ ಚಿಕ್ಕ ಚಿಕ್ಕ ಪಿಕ್ಸೆಲ್ಗಳು ಇರುತ್ತೆ. ಯಾವುದೇ ಒಂದು ವಿಡಿಯೋ ಪ್ಲೇ ಆಗಬೇಕು ಅಂದರೆ ಇಷ್ಟು ಬಿಲಿಯನ್ ಕಲರ್ಗೆ ಸಪೋರ್ಟ್ ಮಾಡುತ್ತೆ, ಅಷ್ಟು ಬಿಲಿಯನ್ ಕಲರ್ಗೆ ಸಪೋರ್ಟ್ ಮಾಡುತ್ತೆ ಅಂತೀವಲ್ವ. ಈಗ LCD ಆಗಲಿ ಅಥವಾ ಎಮೋಲೆಡ್ ಸ್ಕ್ರೀನ್ ಆಗಲಿ ಅದರ ಹಿಂದೆ ಚಿಕ್ಕ ಚಿಕ್ಕ ಪಿಕ್ಸೆಲ್ಗಳು ಇರುತ್ತೆ. ಆ ಪಿಕ್ಸೆಲ್ಗಳು ಕೂಡಿ ಡಿಸ್ಪ್ಲೇ ರೆಡಿ ಆಗಿರುತ್ತೆ. ಈ ಒಂದು ಮೊಬೈಲ್ನ ಡಿಸ್ಪ್ಲೇಯ ಪೂರ್ತಿ ಆ ಪಿಕ್ಸೆಲ್ಸ್ಗಳು ಏನಿರುತ್ತಲ್ವ ಆ ಪಿಕ್ಸೆಲ್ಸ್ಗಳಲ್ಲಿಯೇ ಒಂದು ಅಂಶ ಪೀಕ್ ಬ್ರೈಟ್ನೆಸ್. ಈಗ ನೋಡಿ, ಈ ಕಡೆ 600 ನಿಟ್ಸ್ ಬ್ರೈಟ್ನೆಸ್, ಅದೇ ರೀತಿ ಈ ಕಡೆ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂತ ಇರುತ್ತೆ. ಬಟ್ ಇದರಲ್ಲಿ ನಮಗೆ ಯಾವುದೇ ರೀತಿ ಪೀಕ್ ಬ್ರೈಟ್ನೆಸ್ ಸಿಗಲ್ಲ, ಜಸ್ಟ್ ಬ್ರೈಟ್ನೆಸ್ ಸಿಗುತ್ತೆ. ಅದೇ ಇದರಲ್ಲಿ ನಮಗೆ ಮಾಮೂಲಿ ಮೊಬೈಲ್ನ ಬ್ರೈಟ್ನೆಸ್ 300 ನಿಟ್ಸ್ ಬ್ರೈಟ್ನೆಸ್ ಸಿಗುತ್ತೆ. ಅದೇ ನಾವೇನಾದರೂ ಪೀಕ್ ಬ್ರೈಟ್ನೆಸ್ ವಿಚಾರಕ್ಕೆ ಬಂದರೆ 1,500 ನಿಟ್ಸ್ ಪೀಕ್ ಬ್ರೈಟ್ನೆಸ್. ಅದೇ ಈ ಕಡೆ ಬಂದರೆ 600 ನಿಟ್ಸ್ ಪೀಕ್ ಬ್ರೈಟ್ನೆಸ್. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಈ ಎರಡರಲ್ಲಿ ಯಾವ ಚೆನ್ನಾಗಿದೆ ಅಂದರೆ ತುಂಬ ಜನ ಹೇಳುವ ಪ್ರಕಾರ ಈ ಕಡೆದು. ಯಾಕಪ್ಪ ಅಂದರೆ ಇದರಲ್ಲಿ ಪೀಕ್ ಬ್ರೈಟ್ನೆಸ್ ಇದೆ ಆ್ಯಂಡ್ ಅದರ ನಂಬರ್ನ ಸಂಖ್ಯೆ ಹೆಚ್ಚಾಗಿದೆ. ಅದೇ ರೀತಿ ನಾವೇನಾದರೂ ಈ ಕಡೆ ಬಂದರೆ ಇದರಲ್ಲಿ ನಮಗೆ ಯಾವುದೇ ರೀತಿ ಪೀಕ್ ಬ್ರೈಟ್ನೆಸ್ ಸಿಗಲ್ಲ. ಬಟ್ ಇರಿ ಗುರು, ಸ್ವಲ್ಪ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಗುರು. ಮೊದಲನೇದು ಡಿಸ್ಪ್ಲೇ, ಇದು ನಮ್ಮ ಮೊಬೈಲ್ನ ಡಿಸ್ಪ್ಲೇ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದು 600 ನಿಟ್ಸ್ ಬ್ರೈಟ್ನೆಸ್ ಅಂದರೆ ಇದು ನಮ್ಮ ಮೊಬೈಲ್ನ ಕಂಪ್ಲೀಟ್ ಬ್ರೈಟ್ನೆಸ್ ಅಂದರೆ ಒಳ್ಳೆ ಬ್ರೈಟ್ನೆಸ್ ಇದು ನಮ್ಗೆ ದೊರಕಿಸಿ ಕೊಡುತ್ತೆ. ಅದೇ ರೀತಿ ಈ ಕಡೆನೂ ಒಂದು ಮೊಬೈಲ್ 300 ನಿಟ್ಸ್ ಬ್ರೈಟ್ನೆಸ್, ಇದರ ಬ್ರೈಟ್ನೆಸ್ ಅಷ್ಟೊಂದು ಚೆನ್ನಾಗಿರಲ್ಲ, ಏನೋ ಗುರು ಪರವಾಗಿಲ್ಲ ಅಂತ ನಾವು ನೋಡ್ಕೊಂಡು ಹೋಗ್ತೀವಿ. ಆದರೆ ಇದರಲ್ಲಿ 1,500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತಲ್ವಾ. ನೋಡಿ, ಇದು ನಮ್ಮ ಮೊಬೈಲ್ನ ಕಂಪ್ಲೀಟ್ ಡಿಸ್ಪ್ಲೇ ಅಂದರೆ ಪೀಕ್ ಬ್ರೈಟ್ನೆಸ್ ಅಂದರೆ ನಮ್ಮ ಮೊಬೈಲ್ನ ಡಿಸ್ಪ್ಲೇದಲ್ಲಿ ಕೆಲವೊಂದು ಪಿಕ್ಸೆಲ್ಸ್ಗಳಿರುತ್ತಲ್ವ ಆ ಪಿಕ್ಸೆಲ್ಸ್ಗಳಲ್ಲಿ ಚಿಲ್ಲ ಅಂದರೆ ಈ ಮೊಬೈಲ್ನಲ್ಲಿ ಪಿಕ್ಸೆಲ್ಸ್ಗಳಲ್ಲಿ ಇಲ್ಲೆಲ್ಲ ಪಿಕ್ಸೆಲ್ಸ್ ಇದೆ ಅಂದರೆ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಅಂದರೆ ಇಲ್ಲಿ ಬ್ರೈಟ್ನೆಸ್ ಅಂದರೆ ಈ ಮೊಬೈಲ್ನ ಕಂಪ್ಲೀಟ್ ಡಿಸ್ಪ್ಲೇಯ ಬ್ರೈಟ್ನೆಸ್ ಬರುತ್ತೆ. ಅದೇ ಒಂದು ವೇಳೆ ಪೀಕ್ ಬ್ರೈಟ್ನೆಸ್ ಅಂತ ಏನಾದರೂ ಬಂದರೆ ಈ ಡಿಸ್ಪ್ಲೇಗಳಲ್ಲಿ ಎಲ್ಲೋ ಒಂದು ಪಿಕ್ಸೆಲ್, ಒಂದು ಚಿಕ್ಕ ಅಣು, ಚಿಕ್ಕ ಭಾಗದಲ್ಲಿ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಈಗ ನೋಡಿ, ಇದೆಲ್ಲ ಡಿಸ್ಪ್ಲೇ ಅಂದರೆ ಇದೆಲ್ಲ ಪಿಕ್ಸೆಲ್ಸ್ಗಳಿಂದ ತುಂಬಿಕೊಂಡಿದೆ. ಅದೇ ರೀತಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಿಕ್ಸೆಲ್ ಇದೆ ಅಂತ ತಿಳ್ಕೊಳ್ಳಿ, ಇದೊಂದು ಪಿಕ್ಸೆಲ್ ಅಷ್ಟೇ 1500 ನಿಟ್ಸ್ ಪೀಕ್ ಬ್ರೈಟ್ನೆಸ್. ನಾವು ಒಂದು ವಿಡಿಯೋ ನೋಡ್ತಿದ್ದೀವಿ ಅಂದರೆ ಇಲ್ಲಷ್ಟೇ ಒಂದು ಚಿಕ್ಕ ಬೆಳಕು ಇರುತ್ತೆ, ಇಲ್ಲಷ್ಟೇ ಬ್ರೈಟ್ನೆಸ್ ಇರುತ್ತೆ. ಇದು ಕಂಪ್ಲೀಟ್ ಡಿಸ್ಪ್ಲೇ ಜೊತೆ ಬರಲ್ಲ. ಈ ಪೀಕ್ ಬ್ರೈಟ್ನೆಸ್ ಅನ್ನೋದು ಕಂಪ್ಲೀಟ್ಲಿ ಒಂದು ಸ್ಕ್ಯಾಮ್ ಆಗಿದೆ, ಇದು ಕಂಪ್ಲೀಟ್ಲಿ ಒಂದು ಟ್ರ್ಯಾಪ್ ಆಗಿದೆ. ಇದು ಕಂಪ್ಲೀಟ್ಲಿ ಒಂದು ಮಾರ್ಕೆಟಿಂಗ್ ಮಾಡ್ತಾರೆ, ಸರಿನಾ? ಈ ಪೀಕ್ ಬ್ರೈಟ್ನೆಸ್ ಅನ್ನೋ ಹೆಸರಿನಲ್ಲಿ ಮುಂದಿನ ಬರೀ ನೀವೇನಾದ್ರು ಒಂದು ಹೊಸ ಮೊಬೈಲ್ನ ಪರ್ಚೇಸ್ ಮಾಡಬೇಕಾದ್ರೆ ಈ ಪೀಕ್ ಬ್ರೈಟ್ನೆಸ್ನ ನೋಡಿ
ಮೂರ್ಖರಾಗ್ಬಿಡಿ. ಹಾ, ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾವುದೇ ರೀತಿ ಟೆಕ್ ರಿಲೇಟೆಡ್ ಡೌಟ್ಸ್ ಇದ್ರೆ ಈ ಕೂಡಲೇ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು